ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈಗ ಹಲವಾರು ವಿದ್ಯಾರ್ಥಿಗಳು ತುಂಬಾ ವಿದ್ಯಾರ್ಥಿಗಳು ಎರಡನೇ ಬೋರ್ಡ್ ಎಕ್ಸಾಮ್ ಅನ್ನು ಬರೀತಿದ್ದಾರೆ. ಈಗ ಎರಡನೇ ಬೋರ್ಡ್ ಎಕ್ಸಾಮ್ ಅನ್ನ ಬರೀತಿರುವಂತಹ ವಿದ್ಯಾರ್ಥಿಗಳಲ್ಲಿ ತುಂಬಾ ವಿದ್ಯಾರ್ಥಿಗಳು ಎರಡನೇ ಬೋರ್ಡ್ ಎಕ್ಸಾಮ್ ಬರೆದ ನಂತರ ಮಾರ್ಕ್ಸ್ ಕಾರ್ಡ್ ಏನಿದೆ ಅದು ಯಾವ ರೀತಿ ಇರುತ್ತೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳ್ತಿದ್ರು. ಇದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ತಿಳ್ಕೊಳ್ತಿದ್ವಿ. ನಂತರ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಆದಷ್ಟು ಬೇಗ ಉತ್ತರವನ್ನು ತಿಳಿಸೋ ಪ್ರಯತ್ನ ನಾವು ಸತತವಾಗಿ ಮಾಡ್ತಿರ್ತೀವಿ. ನಮ್ಮ ವರ್ಕ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಅನ್ನ ತಿಳಿಸಿ. ಸರಿ, ಈಗ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ ವಿದ್ಯಾರ್ಥಿ ಕೇಳುವಂತಹ ಮೊದಲನೇ ಪ್ರಶ್ನೆ ಏನಾಗಿದೆ ಅಂತ ಹೇಳಿದ್ರೆ, ಈಗ ಎರಡನೇ ಬೋರ್ಡ್ ಎಕ್ಸಾಮ್ ಬರೀತಿದ್ದೀವಿ. ಸೊ ಅದರ ಮಾರ್ಕ್ಸ್ ಕಾರ್ಡ್, ಈ ಮೊದಲನೇ ಬೋರ್ಡ್ ಎಕ್ಸಾಮ್ ನ ಮಾರ್ಕ್ಸ್ ಕಾರ್ಡ್ ಏನ್ ಬರುತ್ತೆ, ಸೊ ಅದಕ್ಕಿಂತ ಏನಾದ್ರು ಡಿಫ್ರೆಂಟ್ ಇರುತ್ತಾ, ಕಲರ್ ಏನಾದ್ರು ಚೇಂಜ್ ಮಾಡಿರ್ತಾರೆ ಅಂತ ಕೇಳಿದ್ರು. ಕಲರ್ ಆ ರೀತಿ ಯಾವುದೇ ಬದಲಾವಣೆ ಇರೋದಿಲ್ಲ. ಅದೇ ರೀತಿ ನೀವು ಎರಡನೇ ಬೋರ್ಡ್ ಎಕ್ಸಾಮ್ ಬರಿತಾ ಇದ್ರಂತ ಸ್ಪೆಷಲ್ ಆಗಿ ಗುರುತಿಸೋದಕ್ಕೆ ಯಾವುದೇ ರೀತಿ ಮಾರ್ಕ್ ಅನ್ನು ಕೂಡ ಮಾಡಲ್ಲ. ಸರಿನಾ? ಯಾವುದೇ ಸ್ಟಾರ್ ಆಗಿರ್ಬಹುದು ಅಥವಾ ಕಲರ್ ಆಗಿರ್ಬೋದು, ಈ ರೀತಿ ಯಾವುದೇ ರೀತಿ ಬದಲಾವಣೆ ಇರಲ್ಲ. ನೀವು ಮೊದಲನೇ ಬೋರ್ಡ್ ಎಕ್ಸಾಮ್ನ ನಂತರ ಮಾರ್ಕ್ಸ್ ಕಾರ್ಡ್ ಅನ್ನ ಪಡೆದುಕೊಂಡಿದ್ರೆ ಅದು ಯಾವ ರೀತಿ ಇರ್ತಿತ್ತೋ, ಸಬ್ಜೆಕ್ಟ್ ಗಳನ್ನ ಯಾವ ರೀತಿ ಮೆನ್ಷನ್ ಮಾಡ್ತಿದ್ರು, ರಿಜಿಸ್ಟರ್ ನಂಬರ್ ಅನ್ನ ಯಾವ ರೀತಿ ಮೆನ್ಷನ್ ಮಾಡ್ತಿದ್ರು, ಅದೇ ರೀತಿ ಎರಡನೇ ಬೋರ್ಡ್ ಎಕ್ಸಾಮ್ ನಂತರ ಇದು ಮಾರ್ಕ್ಸ್ ಕಾರ್ಡ್ ಬರುತ್ತೆ, ಅದರಲ್ಲೂ ಕೂಡ ಇರುತ್ತೆ. ಏನು ಬದಲಾವಣೆ ಇರಲ್ಲ. ನಂತರ ವಿದ್ಯಾರ್ಥಿಗಳು ಮತ್ತೊಂದು ಪ್ರಶ್ನೆಯನ್ನು ಕೂಡ ಕೇಳಿದ್ರು, ಎರಡನೇ ಬೋರ್ಡ್ ಎಕ್ಸಾಮ್ ಅನ್ನ ಬರ್ತಿದೀವಿ ಅಂತ ಅದರಲ್ಲಿ ಮೆನ್ಷನ್ ಮಾಡಿರ್ತಾರ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಅಂತ. ಎರಡನೇ ಬೋರ್ಡ್ ಎಕ್ಸಾಮ್ ಅಂತ ಹೇಳಲ್ಲ. ಈಗ ಏನು ಮೊದಲನೇ ಬೋರ್ಡ್ ಎಕ್ಸಾಮ್ ಅಂದ್ರೆ ಎಕ್ಸಾಮ್ 1 ಅಂತ ಇರುತ್ತೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ. ಅದೇ ನೀವು ಎರಡನೇ ಬೋರ್ಡ್ ಎಕ್ಸಾಮ್ ನ ಬರ್ತಿದ್ರೆ ಎಕ್ಸಾಮ್ 2 ಅಂತ ಇರುತ್ತೆ. ಹಾಗಂತ ಅದು ಸಪ್ಲಿಮೆಂಟರಿ ಎಕ್ಸಾಮ್, ಅದನ್ನ ಬರೆದವರು ರಿಪೀಟರ್ಸ್ ಆ ರೀತಿ ಏನಲ್ಲ. ಬಟ್ ಅದು PUC ಎರಡನೇ ಬೋರ್ಡ್ ಪರೀಕ್ಷೆ, ಅದಕ್ಕೋಸ್ಕರ ಎಕ್ಸಾಮ್ 2 ಅಂತ ಮೆನ್ಷನ್ ಮಾಡಿರ್ತಾರೆ ಅಷ್ಟೇ. ಸರಿನಾ? ಅದನ್ನ ನೀವು ಬರೆದ್ರಿ ಅಂತ ಹೇಳಿದ್ರೆ ರಿಪೀಟರ್ಸ್ ಅಂತ ಕನ್ಸಿಡರ್ ಮಾಡಲ್ಲ, ಅಥವಾ ಸಪ್ಲಿಮೆಂಟರಿ ಎಕ್ಸಾಮ್ ಬರ್ದಿದ್ರ ಅಂತ ಕನ್ಸಿಡರ್ ಮಾಡಲ್ಲ. ಈ ವರ್ಷದಿಂದ ಸಪ್ಲಿಮೆಂಟರಿ ಎಕ್ಸಾಮ್ ಅನ್ನೋ ಕಾನ್ಸೆಪ್ಟ್ ಅನ್ನು ಕೂಡ ತೆಗೆದಿದ್ದಾರೆ, ಹಾಗೆ ರಿಪೀಟರ್ಸ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನು ಕೂಡ ತೆಗೆದಿದ್ದಾರೆ. ಈಗ ಅಕಸ್ಮಾತ್ ನೀವು ಎರಡನೇ ಎಕ್ಸಾಮ್ ಅನ್ನ ಬರೀತಾ ಇದ್ರ ಅಂತ ಹೇಳಿದ್ರೆ ಅದರ ಮೀನಿಂಗ್ ನೀವು ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೋತಿದ್ರ ಅಷ್ಟೇ. ಸರಿನಾ? ರಿಪೀಟರ್ಸ್ ಅಥವಾ ಸಪ್ಲಿಮೆಂಟರಿ ಎಕ್ಸಾಮ್ ಆ ಕಾನ್ಸೆಪ್ಟ್ ಅನ್ನ ಬಿಟ್ಬಿಡಿ. ನೀವು ಜಸ್ಟ್ ಮಾರ್ಕ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀರಾ, ಅದಕ್ಕೋಸ್ಕರ PUC ಎರಡನೇ ಬೋರ್ಡ್ ಎಕ್ಸಾಮ್ ಅನ್ನ ಬರೀತಾ ಇದ್ದೀರಾ. ಅದ್ರ ನಂತರ ಈಗ ಮಾರ್ಕ್ಸ್ ಕಾರ್ಡ್ ಮೇಲೆ ಮತ್ತೇನಿರುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ಅದೇ ಎಕ್ಸಾಮ್ 2 ಅಂತ ಮೆನ್ಷನ್ ಮಾಡಿರ್ತಾರೆ. ನಂತರ ಯಾವ ಮಂತ್ ಅಲ್ಲಿ ಎಕ್ಸಾಮ್ ಆಗಿದೆ, ಈಗ ಏಪ್ರಿಲ್ ಮೇ ಈ ಒಂದು ಮಂತ್ ಅಲ್ಲಿ ಆಗಿದೆ. ಸೊ ಆ ಮಂತ್ ಅನ್ನ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ನಂತರ ಮತ್ತೆ ಕೆಲವು ವಿದ್ಯಾರ್ಥಿಗಳು ಮಾರ್ಕ್ಸ್ ಕಾರ್ಡ್ ಮೇಲೆ ಡೇಟ್ ಅನ್ನ ಏನಾದ್ರು ಮೆನ್ಷನ್ ಮಾಡ್ತಾರ ಅಂತ ಹೇಳಿದ್ರು. ಅಂತ ಹೇಳಿದ್ರೆ ಈಗ ಕೆಲವು ವಿದ್ಯಾರ್ಥಿಗಳು ಯಾವುದೋ ಒಂದು ವಿಷಯದ ಎಕ್ಸಾಮ್ ಬರ್ತಿದ್ದಾರೆ ಈಗ ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲಿ. ಸರಿ, ಈಗ ಎರಡನೇ ಬೋರ್ಡ್ ಎಕ್ಸಾಮ್ ಆದ್ಮೇಲೆ ಮಾರ್ಕ್ಸ್ ಕಾರ್ಡ್ ಬರುತ್ತಲ್ವಾ, ಅದ್ರೊಳಗಡೆ ಬಾಕಿ 5 ವಿಷಯಗಳು ಇಂತಹ ಡೇಟ್ಗೆ ಎಕ್ಸಾಮ್ ಬರೆದಿದ್ರು ಅಥವಾ ಇಂತಹ ಮಂತಲ್ಲಿ ಎಕ್ಸಾಮ್ ಬರೆದಿದ್ರು, ಈ ಒಂದೇ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅನ್ನ ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಇಂತಹ ಡೇಟ್ಗೆ ಬರೆದಿದ್ರು, ಈ ರೀತಿ ಮೆನ್ಷನ್ ಮಾಡ್ತಾರ ಅಂತ ಹೇಳಿದ್ರು. ಆ ರೀತಿ ಏನು ಮೆನ್ಷನ್ ಮಾಡಲ್ಲ. ಜಸ್ಟ್ ಮಂತ್ ಅಂದ್ರೆ ಯಾವ ಮಂತಲ್ಲಿ ಎಕ್ಸಾಮ್ ಆಗಿತ್ತು ಅಂದ್ರೆ ಯಾವ ಪರೀಕ್ಷೆ ಅದನ್ನ ಮೆನ್ಷನ್ ಮಾಡ್ತಾರೆ. ಅಂದ್ರೆ ನೀವೀಗ ಯಾವುದಾದ್ರೂ ಒಂದೇ ಸಬ್ಜೆಕ್ಟ್ ನ ಎಕ್ಸಾಮ್ ಅನ್ನ PUC ಬೋರ್ಡ್ ಪರೀಕ್ಷೆ 2 ಅದರಲ್ಲಿ ಬರ್ದಿದ್ದಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಎಲ್ಲ ಸಬ್ಜೆಕ್ಟ್ನ ಜೊತೆಗೆ ಈ ಸಬ್ಜೆಕ್ಟ್ನ ಹೆಸರು ಕೂಡ ಇರುತ್ತೆ. ಮೊದಲನೇ ಪರೀಕ್ಷೆಯ ಮೆನ್ಷನ್ ಎಲ್ಲೂ ಮಾಡಿರಲ್ಲ, ಎಕ್ಸಾಮ್ 2 ಅಂತ ಮೆನ್ಷನ್ ಮಾಡಿರ್ತಾರೆ. ಅದೇ ರೀತಿ ಎಕ್ಸಾಮ್ ಯಾವ ಮಂತಲ್ಲಿ ಆಗಿರುತ್ತೆ ಅದನ್ನ ಮೆನ್ಷನ್ ಮಾಡಿರ್ತಾರೆ. ಸರಿನಾ? ಅಂದ್ರೆ ಮೊದಲು ಬರೆದಿರುವಂತಹ ಪರೀಕ್ಷೆಗಳಿಗೂ ಕೂಡ ಎಕ್ಸಾಮ್ 2 ಅಂತಾನೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಬರುತ್ತೆ. ಸೆಪರೇಟ್ ಆಗಿ ಯಾವುದೇ ಡೇಟ್ ಅನ್ನ ಅಥವಾ ಮತ್ತೆ ಯಾವುದೋ ಒಂದು ಮಂತ್ ಅನ್ನ ಮೆನ್ಷನ್ ಮಾಡಲ್ಲ. ಎಲ್ಲ ಸಬ್ಜೆಕ್ಟ್ಗಳನ್ನು ಸೇರಿಸಿ ಒಂದೇ ಮಾರ್ಕ್ಸ್ ಕಾರ್ಡ್ ಬರುತ್ತೆ. ಆ ಮಾರ್ಕ್ಸ್ ಕಾರ್ಡ್ ಮೇಲೆ ಎರಡನೇ ಬೋರ್ಡ್ ಪರೀಕ್ಷೆ ಯಾವ ಮಂತ್ ಅಲ್ಲಿ ಆಗಿದೆ ಅದನ್ನ ಮೆನ್ಷನ್ ಮಾಡಿರ್ತಾರೆ. ಮತ್ತೆ ಸ್ಪೆಷಲ್ ಆಗಿ ಯಾವುದೇ ಡೇಟ್ ಅನ್ನ ಮೆನ್ಷನ್ ಮಾಡಿರಲ್ಲ. ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ದಿನಗಳಲ್ಲೂ ಕೂಡ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀವಿ. ಅದಕ್ಕೋಸ್ಕರ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.